ಚಾಲಕನ ನಿಯಂತ್ರಣ ತಪ್ಪಿ ಮಂಡ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ಹಳ್ಳಕ್ಕೆ ನುಗ್ಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೀಡಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವಂತಹ ಘಟನೆ ಇದು. ಬಸ್ನಲ್ಲಿ ಈ ವೇಳೆ 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಬ್ಯಾಲೆನ್ಸ್ ತಪ್ಪಿ ಹೇಗೆ ಹಳ್ಳಕ್ಕೆ ಹೋಗಿ ಕೆಎಸ್ಆರ್ಟಿಸಿ ಬಸ್ ಬಿದ್ದಿದೆ ಅಂತ ಹೇಳಿ. ಇನ್ನು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಕೂಡ ಬಂದಿದ್ದಾರೆ. ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಚಾಲಕ ಈ ಬಸ್ಸನ್ನು ಓಡಿಸಬೇಕಾದ್ರೆ ನಿಯಂತ್ರಣವನ್ನು ಬಸ್ ಮೇಲೆ ಕಳೆದುಕೊಂಡ ಪರಿಣಾಮ ಈ ಅವಘಡ ಸಂಭವಿಸಿದೆ. ಇನ್ನು ಈ ಘಟನೆಯಲ್ಲಿ 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಅವರನ್ನೆಲ್ಲ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಕೂಡ ಆಗಿದೆ. ಮಂಡ್ಯದ ತೂಬಿನಕೆರೆ ಬಳಿ ಈ ಘಟನೆ ಆಗಿದೆ. ಮಂಡ್ಯದಲ್ಲಿ ಆಗಾಗ ಇಂಥ ಘಟನೆಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಪ್ರತಿ ವರ್ಷ ಒಂದ್ಸಲಿ ಆದರೂ ಪ್ರೈವೇಟ್ ಬಸ್ಗೆ ಈ ರೀತಿ ಆಗುತ್ತೆ ಅಥವಾ ಸರ್ಕಾರಿ ಸ್ವಾಮ್ಯದ ಬಸ್ಗಳಿಗೂ ಕೂಡ ಈ ರೀತಿ ಆಗೋದನ್ನು ನೋಡ್ತಾ ಇದ್ದೀರಾ. ಇನ್ನು ಪ್ರಪಾತ ಅಲ್ಲ ಅದು, ಹೀಗಾಗಿ ಇನ್ನಷ್ಟು ದುರ್ಘಟನೆಗಳು ನಡೆಯೋದು ತಪ್ಪಿದೆ. ಬಟ್ ವಾಟ್ ವೆಂಟ್ ರಾಂಗ್ ಅನ್ನೋದು ಇನ್ನಷ್ಟು ಸಿಗಬೇಕಾಗಿದೆ. ಓವರ್ ಸ್ಪೀಡ್ನಲ್ಲಿದ್ದು ಬ್ಯಾಲೆನ್ಸನ್ನು ತಪ್ಪಿದ ಚಾಲಕನಿಗೆ ಅಂತ. ಇನ್ನೊಂದು ಕಡೆಗೆ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರೋ ಪ್ರಕಾರ 30ಕ್ಕೂ ಹೆಚ್ಚು ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ. 10 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂಡ್ಯದ ತೂಪಿನಕೆರೆ ಬಳಿ ಘಟನೆ ಆಗಿರೋದು. ಬಸ್ನ ಮುಂಭಾಗ ಯಾವ ರೀತಿ ಜಖಂಗೊಂಡಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಟೈರ್ ಕೂಡ ಅಲ್ಲಿ ಸಾಕಷ್ಟು ಹಾನಿಗೆ ಒಳಗಾಗಿದೆ. ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏನಾಗಿದೆ ಅಂತ ಹೇಳಿ ರೆಸ್ಕ್ಯೂ ಮಾಡೋದಕ್ಕೂ ಕೂಡಲೇ ಸ್ಥಳಕ್ಕೆ ಅನೇಕ ಸ್ಥಳೀಯರು ಕೂಡ ಬಂದರು. 30ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ದರು. ಅದರಲ್ಲಿ 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಅಂದರೆ ಮುಂಭಾಗ ಕೂತಿದ್ರಲ್ಲ, ಬಸ್ನ ಸೀಟ್ನ ಮುಂಭಾಗದಲ್ಲಿ ಕೂತಂತಹ ಕೆಲವರಿಗೆ ಗಾಯಗಳಾಗಿದೆ. ಓವರ್ ಸ್ಪೀಡ, ಓವರ್ಟೇಕ್ ಮಾಡೋದಕ್ಕೆ ಈ ರೀತಿ ನಿಯಂತ್ರಣ ಕಳ್ಕೊಂಡ್ರ ಅನ್ನೋದ್ರ ಬಗ್ಗೆ ಇನ್ನಷ್ಟು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. 30ಕ್ಕೂ ಹೆಚ್ಚು ಜನ ಇದೇ ಬಸ್ನಲ್ಲಿ ಪ್ರಯಾಣವನ್ನು ಅಪಘಾತ ಆಗುವಂತಹ ಸಂದರ್ಭದಲ್ಲಿ ಪ್ರಯಾಣ ಬೆಳೆಸಿದ್ರು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಅಥವಾ ಬ್ರೇಕ್ ಫೇಲ್ಯೂರ್ ಅಂಥದ್ದೇನಾದರೂ ಸಮಸ್ಯೆ ಆಯಿತಾ, ಬಸ್ನಲ್ಲಿ ಬೇರೆ ಏನಾದರೂ ಸಮಸ್ಯೆ ಆಯಿತಾ ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಸ್ಥಳೀಯರಿಂದ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಆಗಿದೆ. ಬಟ್ ಮಂಡ್ಯದ ಜನತೆ ಈ ಅಪಘಾತದಿಂದ ಬೆಚ್ಚಿ ಬಿದ್ದಿದ್ದಾರೆ. ಬಿಕಾಸ್ ಅಪಘಾತಗೊಂಡಿರುವಂತಹ ಜಾಗವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ತೀರಾ ನ್ಯಾರೋ ಆಗೇನಿಲ್ಲ ರೋಡು. ಸೊ ಓವರ್ ಸ್ಪೀಡ್ ಇರಬಹುದಾ ಅಥವಾ ಚಾಲಕ ಒಂದು ಸ್ವಲ್ಪ ಜಾಗರೂಕತೆಯಿಂದ ಓಡಿಸಿದ್ದೇನಾದರೂ ರೀಸನ್ ಇರಬಹುದಾ ಅನ್ನೋದ್ರ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಸಾಗ್ತಾ ಇದೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಒಮ್ಮೆ ಇದನ್ನ ನೋಡಿದಾಗ ಗಾಬರಿ ಅಂತೂ ಆಗತ್ತೆ. ಪ್ರಯಾಣಿಕರಿಗೆ ಏನಾಯ್ತು ಅನ್ನುವಂತಹ ಫಸ್ಟ್ ಥಾಟ್ ಅಂತೂ ಬರುತ್ತೆ. ಯಾಕಂದ್ರೆ ಬಸ್ನ ಮುಂಭಾಗ ನೀವು ಗಮನಿಸ್ತಾ ಇದ್ದೀರಾ, ಗಾಜಂತೂ ಪುಡಿ ಆಗಿ ಹೋಗಿದೆ. ಇನ್ನು ಆ ಎರಡೂ ಟೈರ್ಗಳು ಕೂಡ ವಿಪರೀತವಾಗಿ ಹಾನಿಗೆ ಒಳಗಾಗಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ವಾಟ್ ವೆಂಟ್ ರಾಂಗ್ ಅಂತ ಕೇಳಿದಾಗ ಚಾಲಕನಿಗೆ ಬಸ್ನ ಮೇಲೆ ನಿಯಂತ್ರಣ ತಪ್ಪಿದೆ ಅಂತ ಹೇಳಲಾಗ್ತದೆ. ಮೇ ಬಿ ಓವರ್ ಸ್ಪೀಡ್ ಅಥವಾ ಬ್ರೇಕಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಆಗಿತ್ತಾ ಅನ್ನೋದು ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗುತ್ತೆ.